ಹಲೋ ಎವ್ರಿವನ್. ಇವತ್ತು ನಾವು ಹೆನ್ರಿ ಫಯೋಲ್ ಅವರ 14 ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ನ ಕಲಿಯೋಣ. ನಾನು ಇಂಗ್ಲಿಷ್ ಮತ್ತು ಕನ್ನಡ ಎರಡೂ ಲ್ಯಾಂಗ್ವೇಜಸ್ಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಫಸ್ಟ್ ಒನ್, ಅಥಾರಿಟಿ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ. ಅಥಾರಿಟಿ ಇಸ್ ದ ರೈಟ್ ಟು ಗಿವ್ ಆರ್ಡರ್ಸ್, ಅಂದರೆ ಆರ್ಡರ್ಸನ್ನು ಕೊಡಲಿಕ್ಕೆ ಇರುವಂತಹ ರೈಟ್ಸ್. ಬಟ್ ರೆಸ್ಪಾನ್ಸಿಬಿಲಿಟಿ ಇಸ್ ದ ಡ್ಯೂಟಿ ಟು ಪರ್ಫಾರ್ಮ್ ವರ್ಕ್. ಒಂದು ವರ್ಕನ್ನು ಪರ್ಫಾರ್ಮ್ ಮಾಡಲಿಕ್ಕೆ ಇರುವಂತಹ ಒಂದು ಡ್ಯೂಟಿ ಇಸ್ ರೆಸ್ಪಾನ್ಸಿಬಿಲಿಟಿ. ಫಾರ್ ಎಕ್ಸಾಂಪಲ್, ಅ ಸ್ಕೂಲ್ ಪ್ರಿನ್ಸಿಪಾಲ್ ಅಸೈನ್ಸ್ ಡ್ಯೂಟೀಸ್ ಆ್ಯಂಡ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ರಿಸಲ್ಟ್ಸ್. ನೆಕ್ಸ್ಟ್ ಪ್ರಿನ್ಸಿಪಲ್ ಈಸ್ ಡಿಸಿಪ್ಲಿನ್. ಎಂಪ್ಲಾಯೀಸ್ ಮಸ್ಟ್ ಒಬೇ ರೂಲ್ಸ್ ಆ್ಯಂಡ್ ರೆಸ್ಪೆಕ್ಟ್ ಆರ್ಗನೈಸೇಷನಲ್ ಪಾಲಿಸೀಸ್. ಒಂದು ಆರ್ಗನೈಸೇಷನ್ನ ಎಂಪ್ಲಾಯೀಸ್ ಆ ಆರ್ಗನೈಸೇಷನ್ನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಒಬೇ ಮಾಡಬೇಕು ಆ್ಯಂಡ್ ದೇ ಶುಡ್ ಫಾಲೋ ದ ರೂಲ್ಸ್. ಫಾರ್ ಎಕ್ಸಾಂಪಲ್, ಆಫೀಸ್ ಎಂಪ್ಲಾಯೀಸ್ ಫಾಲೋ ವರ್ಕಿಂಗ್ ಅವರ್ಸ್ ಆ್ಯಂಡ್ ರೂಲ್ಸ್. ಆರ್ಗನೈಸೇಷನ್ನ ವರ್ಕಿಂಗ್ ಅವರ್ಸ್ ಮತ್ತು ರೂಲ್ಸ್ಗಳನ್ನು ಎಂಪ್ಲಾಯೀಸ್ ಫಾಲೋ ಮಾಡಬೇಕು. ನೆಕ್ಸ್ಟ್ ಒನ್, ಯೂನಿಟಿ ಆಫ್ ಡೈರೆಕ್ಷನ್, ವಿಚ್ ಮೀನ್ಸ್ ಆಕ್ಟಿವಿಟೀಸ್ ವಿತ್ ದ ಸೇಮ್ ಆಬ್ಜೆಕ್ಟಿವ್ ಶುಡ್ ಹ್ಯಾವ್ ಒನ್ ಪ್ಲ್ಯಾನ್ ಆ್ಯಂಡ್ ಒನ್ ಹೆಡ್. ಒಂದು ಪರ್ಟಿಕ್ಯುಲರ್ ಆಬ್ಜೆಕ್ಟಿವನ್ನು ನಾವು ಪಾಸ್ ಮಾಡಲಿಕ್ಕೆ ಬೇಕಾಗಿ ಒಂದೇ ಪ್ಲ್ಯಾನನ್ನು ಫಾಲೋ ಮಾಡಬೇಕು. ಫಾರ್ ಎಕ್ಸಾಂಪಲ್, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಫಾಲೋಸ್ ಒನ್ ಪ್ಲ್ಯಾನ್ ಟು ಇನ್ಕ್ರೀಸ್ ಸೇಲ್ಸ್. ಸೇಲ್ಸ್ ಇನ್ಕ್ರೀಸ್ ಮಾಡಲಿಕ್ಕೆ ಬೇಕಾಗಿ ಒಂದು ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಸೇಮ್ ಫಾರ್ಮುಲಾ ಯೂಸ್ ಮಾಡಬೇಕು. ನೆಕ್ಸ್ಟ್ ಒನ್, ಸಬಾರ್ಡಿನೇಷನ್ ಆಫ್ ಇಂಡಿವಿಜುವಲ್ ಇಂಟ್ರೆಸ್ಟ್, ವಿಚ್ ಮೀನ್ಸ್ ಆರ್ಗನೈಸೇಷನಲ್ ಇಂಟ್ರೆಸ್ಟ್ ಶುಡ್ ಬಿ ಅಬೌವ್ ಪರ್ಸನಲ್ ಇಂಟ್ರೆಸ್ಟ್. ನಮ್ಮ ಪರ್ಸನಲ್ ಮ್ಯಾಟ್ರಿಗಿಂತಲೂ ಆರ್ಗನೈಸೇಷನ್ ಡೆವಲಪ್ಮೆಂಟ್ ಆಗಬೇಕು ಅನ್ನೋಂಥದ್ದು ಎಂಪ್ಲಾಯೀಸ್ನ ಮೇಜರ್ ಇಂಟ್ರೆಸ್ಟ್ ಆಗಿರಬೇಕು. ನೆಕ್ಸ್ಟ್ ಒನ್, ರೆಮ್ಯುನರೇಷನ್. ಎಂಪ್ಲಾಯೀಸ್ ಶುಡ್ ಬಿ ಪೇಡ್ ಫೇರ್ ವೇಜಸ್ ಟು ಮೋಟಿವೇಟ್ ದೆಮ್. ಅಂದರೆ ಕರೆಕ್ಟ್ ಆದಂತಹ ಕೆಲಸಕ್ಕೆ ಕರೆಕ್ಟ್ ಆದಂತಹ ಸ್ಯಾಲ್ರಿ ಕೊಡಬೇಕು. ಇದರಿಂದ ಅವರು ಇನ್ನಷ್ಟು ಕೆಲಸ ಮಾಡಲಿಕ್ಕೆ ಅವರಿಗೆ ಎನ್ಕರೇಜ್ ಮಾಡಿದ ಹಾಗೆ ಆಗುತ್ತೆ. ನೆಕ್ಸ್ಟ್ ಒನ್, ಸೆಂಟ್ರಲೈಸೇಷನ್ ಆ್ಯಂಡ್ ಡಿಸೆಂಟ್ರಲೈಸೇಷನ್. ಅಥಾರಿಟಿ ಶುಡ್ ಬಿ ಬ್ಯಾಲೆನ್ಸ್ಡ್ ಬಿಟ್ವೀನ್ ಟಾಪ್ ಆ್ಯಂಡ್ ಲೋವರ್ ಮ್ಯಾನೇಜ್ಮೆಂಟ್. For example, top management decides policy, branch managers handle daily works. Next, scalar chain. There should be a clear chain of authority from top to bottom. ಅಂದರೆ ಒಂದು ರೆಸ್ಪಾನ್ಸಿಬಿಲಿಟೀಸನ್ನು ಮ್ಯಾನೇಜರ್ಸಿಂದ ಸೂಪರ್ವೈಸರಿಗೆ, ನೆಕ್ಸ್ಟ್ ಸೂಪರ್ವೈಸರ್ ವರ್ಕರಿಗೆ ಕೊಡುವಂಥದ್ದು. ಇದನ್ನು ಸ್ಕ್ಯಾಲರ್ ಚೈನ್ ಅಂತ ಹೇಳಿ. ಆರ್ಡರ್ಸ್, ವಿಚ್ ಮೀನ್ಸ್ ರೈಟ್ ಪರ್ಸನ್ ಆ್ಯಂಡ್ ಮೆಟೀರಿಯಲ್ಸ್ ಶುಡ್ ಬಿ ಎಟ್ ದ ರೈಟ್ ಪ್ಲೇಸ್. ಫಾರ್ ಎಕ್ಸಾಂಪಲ್, ಬುಕ್ಸ್ ಆರ್ ಪ್ರಾಪರ್ಲಿ ಅರೇಂಜ್ಡ್ ಇನ್ ಲೈಬ್ರರಿ. ಒಂದು ಲೈಬ್ರರಿಯಲ್ಲಿ ಬುಕ್ಸ್ ಹೇಗೆ ಪ್ರಾಪರ್ ಆಗಿ ಅರೇಂಜ್ ಆಗಿರುತ್ತೋ ಅದೇ ತರಹ ರೈಟ್ ಪರ್ಸನ್ಸ್ ಆ್ಯಂಡ್ ಮೆಟೀರಿಯಲ್ಸ್ ರೈಟ್ ಪ್ಲೇಸಲ್ಲಿ ಇರಬೇಕಾಗುತ್ತೆ. ನೆಕ್ಸ್ಟ್ ಒನ್ ಈಸ್ ಇಕ್ವಿಟಿ. ಎಂಪ್ಲಾಯೀಸ್ ಶುಡ್ ಬಿ ಟ್ರೀಟೆಡ್ ಫೇರ್ಲಿ ಆ್ಯಂಡ್ ಕೈಂಡ್ಲಿ. ಮ್ಯಾನೇಜರ್ಸ್ ಅವರ ವರ್ಕರ್ಸನ್ನು ಸಮಾನತೆಯ ರೂಪದಲ್ಲಿ ಟ್ರೀಟ್ ಮಾಡಬೇಕು. ದೇರ್ ಶುಡ್ ಬಿ ಅ ಈಕ್ವಾಲಿಟಿ ಬಿಟ್ವೀನ್ ದೆಮ್. Next one, stability of tenure. Tenure means time period. Job security increases efficiency and loyalty. ನಮ್ಮದು ಜಾಬ್ ಕನ್ಫರ್ಮ್ ಅಂತ ಇದ್ರೆ ಎಲ್ಲರೂ ಅವರ ಜಾಬನ್ನು ಲಾಯಲ್ ಆಗಿ ಮಾಡ್ತಾರೆ ಆ್ಯಂಡ್ ಮೋರ್ ಎಫಿಷಿಯೆಂಟ್ ಆಗಿ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಗೌರ್ಮೆಂಟ್ ಎಂಪ್ಲಾಯೀಸ್ ಹ್ಯಾವ್ ಜಾಬ್ ಸೆಕ್ಯೂರಿಟಿ, ದಟ್ಸ್ ವೈ ದೇ ವರ್ಕ್ ಲಾಯಲಿ. ಇನಿಷಿಯೇಟಿವ್. ಎಂಪ್ಲಾಯೀಸ್ ಶುಡ್ ಬಿ ಎನ್ಕರೇಜ್ ಟು ಸಜೆಸ್ಟ್ ಐಡಿಯಾಸ್. ಫಾರ್ ಎಕ್ಸಾಂಪಲ್, ಎಂಪ್ಲಾಯೀಸ್ಗೆ ಅವರದ್ದು ಓನ್ ಐಡಿಯಾಸ್ ಇದ್ದರೆ ದೇ ಶುಡ್ ಬಿ ಎನ್ಕರೇಜ್ಡ್. ಅವರನ್ನು ಎನ್ಕರೇಜ್ ಮಾಡಬೇಕು ಸಜೆಸ್ಟ್ ಮಾಡಲಿಕ್ಕೆ ಬೇಕಾಗಿ. ದ ಲಾಸ್ಟ್ ಪ್ರಿನ್ಸಿಪಲ್ ಈಸ್ ಎಸ್ಪಿರಿಟ್ ದೆ ಕಾರ್ಪ್ಸ್, ವಿಚ್ ಮೀನ್ಸ್ ಟೀಮ್ ಸ್ಪಿರಿಟ್ ಆ್ಯಂಡ್ ಯೂನಿಟ್ ಶುಡ್ ಬಿ ಎನ್ಕರೇಜ್ಡ್. ಎಲ್ಲರೂ ಜೊತೆಯಾಗಿ ಸೇರಿ ಕೆಲಸ ಮಾಡಬೇಕು ಅನ್ನುವಂಥದ್ದು. ಥ್ಯಾಂಕ್ ಯು.